ಮಕ್ಕಳು ಒಂದೊಂದಲ್ಲ. ನಮಸ್ಕಾರ ಕರ್ನಾಟಕ, ಇನ್ನೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಗೈಸ್. ನಾವು ಕೇರಳಕ್ಕೆ ಬಂದು ಇದು 3ನೇ ದಿವಸ. ಇಲ್ಲೇ ನೈಟು ಇಲ್ಲೇ ಟೆಂಟ್ ಹಾಕ್ಕೊಂಡಿದ್ದು. ನೈಟು ಟೆಂಟ್ ಹಾಕ್ಕೊಳ್ಳೋಷ್ಟ್ರೊಳಗೆ ಸ್ವಲ್ಪ ರಿಸ್ಕ್ ಅನಿಸ್ಬಿಡ್ತು. ಇಲ್ಲಿ ಯಾರೂ ಪರ್ಮಿಷನ್ನೇ ಕೊಡ್ತಾ ಇರಲಿಲ್ಲ. ಇದೆಲ್ಲ ಪ್ರೈವೇಟ್ ಅಂತ ಹೇಳ್ತಾಯಿದ್ರು. ನೈಟು ಇಲ್ಲೇ ಟೆಂಟ್ ಹಾಕ್ಕೊಂಡಿದ್ದು ಗೈಸ್. ಇಲ್ಲೇ ಟೆಂಟ್ ಹಾಕ್ಕೊಂಡು ಇವಾಗ ಲಗೇಜೆಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೀವಿ. ಪ್ಯಾಕ್ ಮಾಡಿಕೊಂಡು ಅಲ್ಲಿ ಮೊಬೈಲ್ ಚಾರ್ಜ್ ಇಲ್ಲಿ ಇನ್ನೊಂದು ಏನು ಅಂದರೆ ಮೊಬೈಲ್ ಚಾರ್ಜ್ ಹಾಕೊಳ್ಳೋಕ್ಕೆಲ್ಲ ಇದೆ ಗೈಸ್. ಅದೇ ಮಾತ್ರ ನಮಗೆ ಸ್ವಲ್ಪ ಸೂಪರ್ ಅನಿಸಿದ್ದು. ಮೊಬೈಲೆಲ್ಲ ಫುಲ್ ಚಾರ್ಜ್ ಮಾಡ್ಕೊಂಡಿದ್ದೀವಿ. 3 ಅವರ್ ಆಯಿತು ಎದ್ದು. ಚಾರ್ಜ್ ಹಾಕೊಳ್ಳೋಕೆ ಅಂತಲೇ ಬೇಗ ಎದ್ದಿದ್ದೆ. ಹಾಗಾಗಿ ಈಗ ಅಲ್ಲೇ ಟಿಫಿನ್ ಸೆಂಟರ್ ಇದೆ ಗೈಸ್, ಅಲ್ಲಿ ಹೋಗಿ ಟಿಫಿನ್ ಮಾಡಬೇಕು. ಆಲ್ಮೋಸ್ಟ್ ಎಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೀವಿ ಗೈಸ್. ಬ್ರೋ, ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ಟೆಂಟಿಂದು ನೈಟು? ಗೈಸ್ ಇಲ್ಲಿ ಯಾರು ಪರ್ಮಿಷನ್ನೇ ಕೊಡಲ್ಲ ಗೈಸ್, ಏಕೆಂದರೆ ಇದೆಲ್ಲ ಪ್ರೈವೇಟ್ ಪ್ರಾಪರ್ಟಿ ಅಂತೆ. ನಮ್ಮ ಅದೃಷ್ಟ ಚೆನ್ನಾಗಿತ್ತು, ಇಲ್ಲೊಂಥ ಜಾಗ ಸಿಕ್ಕಿತ್ತು. ಹಾಗಾಗಿ ಇಲ್ಲೇ ಹಾಕ್ಕೊಂಡಿದ್ವಿ. ಅಪ್ಡೇಟ್ ಕೊಡ್ತಾ ಇರ್ತೀನಿ ಗೈಸ್. ಇವಾಗ ಟಿಫಿನ್ ಆಯಿತು, ಟೀ ಹೇಳಿದ್ದೀವಿ, ಟೀ ಕುಡಿಯೋಣ ಅಂತ. ಬ್ರೋ, ವಾಟರ್ ಹೆಂಗಿದೆ? ಅಲ್ಲ ಚೆನ್ನಾಗಿದೆ, ಅವಾಗಲೇನೋ ಅಂದ್ರಿ. ಹಾಂ ಓಕೆ ಬ್ರೋ, ವಾಟರ್ ಮಸ್ತಾಗಿದೆ. ವಾಟರ್ ಮಾತ್ರ ಸೂಪರ್ ಆಗಿದೆ ಗೈಸ್. ಗಾಯ್ಸ್ ನೋಡಿ ಗಾಯ್ಸ್, ಕೇರಳ ಡ್ಯಾಮು ಗಾಯ್ಸ್. ಸ್ವಲ್ಪ ಚಿಕ್ಕ ಡ್ಯಾಮೇ ಆದರೂ ಸೂಪರ್ ಆಗಿದೆ ಗೈಸ್. ಈ ಕಡೆ ನೀರು ಹೋಗೋದು, ಇಲ್ಲಿ ಸ್ಟೋರೇಜ್ ಆಗಿದೆ ಗೈಸ್ ನೀರು. ಸೂಪರ್ ಆಗಿದೆ ಗಾಯ್ಸ್ ಪ್ಲೇಸ್ ಮಾತ್ರ. ಒಂದು 30 ಕಿಲೋಮೀಟರ್ ಜರ್ನಿ ಮಾಡ್ದು ಗೈಸ್. 30 ಕಿಲೋಮೀಟರ್ ಜರ್ನಿ ಮಾಡಾದ್ಮೇಲೆ ಸ್ವಲ್ಪ ದೂರ ನಿಲ್ಸಿದ್ದೀವಿ ನೋಡಿ. ಅಲ್ಲಿ ಮಿಷಿನಲ್ಲಿ ಬೋರ್ ಕೊರಿತವ್ರೆ ಅನ್ಸುತ್ತೆ ಗೈಸ್, ಅದು ನೋಡೋಣ ಅಂತ ಬಂದು. ಇಲ್ಲಿ ಮಾತ್ರ ವ್ಯೂ ಮಾತ್ರ ಮಸ್ತಾಗಿದೆ ಗೈಸ್. ಮಾತ್ರ ನೋಡಬೇಕು ಅಂದರೆ ವ್ಯೂ ಮತ್ತು ಎಲ್ಲ ಸೂಪರ್ ಆಗಿದೆ ಗೈಸ್. ಇಲ್ಲಿ ಹುಡುಗಿಯರೆಲ್ಲ ನಾನು ನೋಡ್ಕೊಂಡು ಹೋಗ್ತವ್ರೆ, ವಿಡಿಯೋ ಮಾಡ್ತಾಯಿದ್ದೀರಲ್ಲ ಅಂತ ನೋಡಿ ಗೈಸ್. ಸೂಪರ್ ಆಗಿದೆ ವ್ಯೂ ಮಾತ್ರ. ಬೋರ್ ಕೊರೆ ಕೆಲ್ಸಕ್ಕೆ ಬಂದಿದ್ದೀರಾ? ಹಾಂ, ಎಷ್ಟು ಅಡಿಗೆ ಕೊರೋದ್ರಿ? 50 ಅಡಿಗೆ ನೀರು ಸಿಗ್ತಾ ಇದೆ ಗೈಸ್. ನಮ್ಮ ಬ್ರೋ ಇವತ್ತು ಬೋರ್ ಕೊರೆಯಕ್ಕೆ ಬಂದವ್ರೆ ಗೈಸ್. ಬ್ರೋ, ವಾಟ್ ಇಸ್ ದಟ್ ಫೀಲ್ ಬೋರ್ ಕೊರೆ ಎಕ್ಸ್ಪೀರಿಯನ್ಸ್? ನಮ್ಮ ಬ್ರೋನ ಕೇಳಿದ್ರಂತೆ ಎಷ್ಟು ಅಡಿ ಬೋರ್ ಕೊರಿದ್ರಿ ಅಂತ. ಇವರು ಏನು ಹೇಳಿದ್ರೋ ಏನೋ ಮಾತ್ರ. ಇಲ್ಲಿ ವೆದರು ಅಷ್ಟೇ ಗೈಸ್, ಸೂಪರ್ ಆಗಿದೆ. ಒಂದು ಡ್ಯಾಮ್ ಕಾಣ್ತು ಗೈಸ್. ಇದು ಡ್ಯಾಮ್ ಬ್ಯಾಕ್ ವಾಟರ್ ಇಲ್ಲಿರೋದು. ಡ್ಯಾಮ್ ಬ್ಯಾಕ್ ವಾಟರಿಂದ ನಾವು ಇಲ್ಲಿ ಬಂದ್ಬಿಟ್ಟು ಒಂದು ನೋಡೋಣ, ಲೊಕೇಶನ್ ಚೆನ್ನಾಗಿದ್ದು ಅಂತ ವಿಡಿಯೋ ಮಾಡ್ತಾ ಇದ್ದೀನಿ ಗೈಸ್. ನೋಡಿ ಪ್ಲೇಸಸ್ ಮಾತ್ರ ಮಸ್ತಾಗಿದ್ದಾವೆ ಗೈಸ್. ಈ ಕಡೆ ಮಾತಲ್ಲೆಲ್ಲ ಹೇಳೋಕ್ಕಾಗಲ್ಲ ಗೈಸ್, ಅಷ್ಟೊಂದು ಚೆನ್ನಾಗಿದ್ದಾವೆ ಪ್ಲೇಸಸ್ ಎಲ್ಲ. ಇಲ್ಲೆಲ್ಲ ಲವರ್ಸ್ ಬಂದವ್ರೆ, ನಾವು ನೋಡಿದ್ರೆ ಇಬ್ರು ಹುಡುಗರು ಮಾತ್ರ ಬಂದಿದ್ದೀವಿ.
ನೆಡ್ಕೊಂಡು ಹೋಗ್ತಾ ಇದ್ದೀವಿ ಟ್ರೆಕ್ಕಿಂಗ್ ಮಾಡಿಕೊಂಡು. ಇಲ್ಲಿ ಈ ಪ್ಲೇಸ್ ಯಾರಿಗೂ ಗೊತ್ತಿಲ್ಲ ಅನಿಸುತ್ತೆ ಆಲ್ಮೋಸ್ಟು. ನಾವಿಬ್ರು ನಾನು ಬ್ರೋ ಯಾವ ಪ್ಲೇಸ್ ನಾವು ಹೋಗ್ತಾ ಇರೋದು? ಇದು ಕೊಟ್ಟಂಬೂರ್ ವ್ಯೂ ಪಾಯಿಂಟ್ ಅಂತೆ ಗೈಸ್. ಹೋಗ್ತಾ ಇದ್ದೀವಿ, 2 ಕಿಲೋಮೀಟ್ರ್ ಇದೆಯಂತೆ. ಎಡ್ಕೊಂಡು ಹೋಗ್ತಾ ಇದ್ದೀವಿ ನೋಡಿ. ಸಖತ್ ಹೈಟ್ ಇದೆ ಗೈಸ್. ಇದೆ ಗೈಸ್, ನಡ್ಕೊಂಡು ಹೋಗ್ತಾ ಇದ್ದೀವಿ. ಒಂದು ಸ್ವಲ್ಪ ದೂರ ಬಂದಿದ್ದೀವಿ ಗೈಸ್ ಅಷ್ಟೇ. ಬ್ರೋ 2 ರೋಡ್ ಇದೆ, ಈ ಕಡೆ ಒಂದಿದೆ, ಈ ಕಡೆ ಒಂದಿದೆ. ಈ ಕಡೆ ಈ ರೋಡಾ? ಬ್ರೋ ಮೋಸ್ಟ್ಲಿ ಇದಲ್ಲ ಅನ್ಸುತ್ತೆ ಬ್ರೋ. ಇದೇನಾ? ಹೆಂಗೆ? ಗೈಸ್ ಮಾತಾಡೋಕ್ಕಾಗ್ತಾಯಿಲ್ಲ, ನಡ್ಕೊಂಡು ಹೋಗ್ತಾ ಇರೋದಕ್ಕೆ. ಹೋಯ್ತಾ ಇದ್ದೀವಿ ನಡ್ಕೊಂಡು. ನೋಡೋಕ್ಕೆ ಸಾಕಷ್ಟು ಸುಲಭ ಅನಿಸುತ್ತೆ ಫೋನಲ್ಲಿ, ಇಲ್ಲಿ ಬಂದರೆ ಅಡ್ವೆಂಚರ್ ಆಗಿರೋದು ಗೈಸ್. ಗೈಸ್ ರೂಟ್ ಗೊತ್ತಾಗ್ತಿರಲಿಲ್ಲ, ಕುತ್ಕೊಂಡಿದ್ದು ಹಂಗೆ. ಬ್ರೋ ರೂಟ್ ಮ್ಯಾಪಲ್ಲಿ ನೋಡ್ತವ್ರೆ ಕಾಡೊಳಗೆ. ಇಲ್ಲಿ ನೋಡಿ ಬ್ರೋ, ತೋರಿಸಿ ಬ್ರೋ. ಎಲ್ಲಿದ್ದೀವಿ ಈಗ? ಅಪ್ಡೇಟ್ ಕೊಡ್ತಾ ಇರ್ತೀನಿ ಗೈಸ್. ಒಂದೊಂದಲ್ಲ ನೋಡಿ ಗೈಸ್, ಕಾಡೊಳಗೆ ಮನೆ ಇದೆ, ಎಲ್ಲ ಬಿದ್ದೋಗ್ಬಿಟ್ಟಿದೆ. ಎಲ್ಲ ಕುಕ್ಕಿಂಗ್ ಎಲ್ಲ ಮಾಡ್ಕೊಂಡು ಹೋಗಿದ್ದಾರೆ. ಹೋಗ್ತಾ ಇದ್ದೀವಿ. ಅಷ್ಟು ಪರ್ಫೆಕ್ಟಾಗಿ ಅಂತೂ ಗೊತ್ತಿಲ್ಲ ರೋಡ್ ಇದೇನೋ ಅಲ್ವಾ ಅಂತ. ಇಂಜಿನಿಯರ್ ಸ್ಟೂಡೆಂಟ್ ಕರ್ಕೊಂಡು ಹೋಗ್ತಾ ಇದ್ದಾರೆ. ನೋಡಿ ಕೆಳಗಡೆ ಇದನ್ನು ಗಡಿ. ಗೈಸ್ ಹಂಗೂ ಹಿಂಗೂ ಫೈನಲಿ ಬಂದು ಒಂದು ಜಿಂಕೆ ಬೇರೆ ಹೋಗಿತ್ತು ಗೈಸ್. ನನಗೆ ಏನೇನಿದೆ ಅಂದ್ಬಿಟ್ಟು ಹೋಗೋದೇ ಬೇಡ ಅಂದ್ಕೊಂಬಿಟ್ಟೆ. ನೋಡಿ ಗೈಸ್ ಯಾವ ಥರ ಕಾಣಿಸ್ತದೆ ಅಂತ. ವಾಟರ್ ಫಾಲ್ಸ್ ಇದೆ ಬ್ರೋ ಈ ಕಡೆ ಎಲ್ಲ. ಜೀವನ ಪಣಕ್ಕಿಟ್ಟು ಬಂದಿರೋದು. ಏನ್ ಬ್ರೋ ಹೇಳಿ ಇನ್ನೊಂದ್ಸಲಿ. ಪಣಕ್ಕಿಟ್ಬಿಟ್ಟು ಗೈಸ್ ನಾನು ಮಾತ್ರ ಇಲ್ಲಿ ಬರೋದೇ ಬೇಡ ಅಂದ್ಕೊಂಡೆ, ಹೇಳೋಕ್ಕಾಗಲ್ಲ ಕಾಡಲ್ಲಿ ಏನೇನು ಇರುತ್ತೋ ಅಂದ್ಬಿಟ್ಟು. ನೋಡಿ ಗೈಸ್ ಯಾವ ಥರ ಕಾಣಿಸ್ತದೆ ಅಂತ. ನಿಮಗೆ ನಾವು ತೋರಿಸೋದು ಆಫ್ಟರ್ ಆಲ್ ಇರ್ಬೋದು, ಆದರೆ ನಾವು ಪ್ರಾಣ ಲೆಕ್ಕಿಸ್ತಲೇ ಬಂದಿದ್ದೀವಿ ಇಲ್ಲಿಗೆ. ಅದು ಬ್ರೋ ಕರ್ದಿಕ್ಕೆ ನಾವು ಬಂದಿದ್ದು, ಇಲ್ಲ ನಾನು ನಿಜ ಬರ್ತಿರ್ಲಿಲ್ಲ ಗೈಸ್. ಯಪ್ಪ ನೆಕ್ಸ್ಟ್ ಲೆವೆಲ್ ಬ್ರೋ. ಕೆಳಗಡೆ ಇನ್ನೂ ಹಾಳಾಗಿದೆ ಬ್ರೋ. ನೋಡಿ ಗೈಸ್, ಇನ್ನೇನು ಬಿದ್ದರೆ ಮಾತ್ರ ಏನು ಸಿಗಲ್ಲ ಗೈಸ್.
ಕೆಳಗಡೆ ಇದಿದೆ ಗೈಸ್, ವಾಟರ್ ಫಾಲ್ಸು. ಎಲ್ಲಿ ಬಿದ್ದರೆ ಡೈರೆಕ್ಟ್ ಅಲ್ಲೇ ಲ್ಯಾಂಡ್ ಆಗಿರ್ತೀವಿ. ಅದ್ರ ಬಗ್ಗೆ ಎರಡು ಮಾತಿಲ್ಲ. ಯಪ್ಪ, ಇಲ್ಲಿಗೆಲ್ಲ ಹೆಂಗಾದ್ರೂ ಬರ್ತಾರೋ ಏನೋ. ಜೀವನದಲ್ಲಿ ಫಸ್ಟ್ ಟೈಮ್ ಇಲ್ಲಿಗೆ ಬಂದಿರೋದು. ಮುಂದೆ ಬರೋಕ್ಕಾಗುತ್ತೋ ಇಲ್ಲೋ ಗೊತ್ತಿಲ್ಲ ಗೈಸ್. ನೋಡಿ, ಮಕ್ಕಳು ಒಂದೊಂದಲ್ಲ